ಬೌದ್ಧ ಮಹಾಸಭಾ ವಾಡಿ ಅಧ್ಯಕ್ಷರಾದ ಟೋಪಣ್ಣ ವಾಡಿಯವರ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಬಸ್ ನಿಲ್ದಾಣದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಸುರೇಶ್ ಮೆಂಗಣ್, ಸೂರ್ಯಕಾಂತ್, ಪುರಸಭೆ ಸದಸ್ಯರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಕಾಶಿನಾಥ್ ಶೆಳಗೆ, ಜಿಲ್ಲಾ ಸಂಘಟನಾ ಸಂಚಾಲಕ ದಿಲೀಪ್ ಕುಮಾರ್ ಕಿರಸಾಬಳಗಿ, ತಾಲೂಕು ಸಂಚಾಲಕಿ ಪವಿತ್ರ ಶ್ರುತಿ, ನಗರ ಸಂಚಾಲಕ ಗಣೇಶ್ ಕಾಂಬ್ಳೆ, ಮಲ್ಲಪ್ಪ ಹಿಪ್ಪರಗಿ ಸೇರಿ ಎಲ್ಲ ಸಂಘಟನೆಗಳು ಭಾಗವಹಿಸಿದ್ದವು. ವರದಿ ದಿಲೀಪ್ ಕುಮಾರ್, ಭೀಮವಾದ ನ್ಯೂಸ್, ಕಲಬುರಗಿ. ಪ್ರತಿಭಟನೆ ಹಾಗೂ ಶವ ಅಂತ್ಯಕ್ರಿಯೆಯನ್ನು ಮರಳಿ ಚಕ್ರವನ್ನು ದೇಶದಂತ ನಲವತ್ತು ಏನಪ್ಪ ಅವರ ನೀಚ ಈ ನಮ್ಮ ದೇಶದ ಗೃಹಮಂತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಆಗಿ ಮಾತನಾಡಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಬದಲು ಇವತ್ತು ನಾವು ಯಾವ ಒಂದು ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡಬೇಕು ಮತ್ತು ಮುಕ್ತಿ ಸಿಕ್ಕಂತ ಮಾತು ಹೇಳಿದ ನಂತರ ಈ ನೀಚನ ಇವತ್ತೇನಪ್ಪ ನಾವು ನಾಡಿನ ಜನರು ಅಷ್ಟೇ ಇಡೀ ದೇಶದಂತ ಈ ಹೋರಾಟದಲ್ಲಿ ಭಾಗವಹಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಬಿಜೆಪಿ ಸರ್ಕಾರಕ್ಕೆ ಇಂಥ ಒಂದು ನಾಯಕ ನಾಯಿರುವಂತ ಪಾಠ ಕಲಿಸಬೇಕಾಗ್ತದ. ಆ ಪಾಠ ಕಲಿಸ ಉದ್ದೇಶ ಏನಪ್ಪ ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಏನಪ್ಪ ಅಂದ್ರೆ ಸ್ವತಂತ್ರ ಹಕ್ಕು ಆ ಓದಿನ ಹಕ್ಕು ಮುಖಂಡರನ್ನು ಅವರಿಗೆ ಪಾಠ ಕಲಿಸ ಅಂತ ಹೇಳ್ತಾ ಈಗ ಮಾತಾಡಬೇಕು ಎಲ್ಲ ಹೇಳಿ ತಮ್ಮ ಮಾತು ಜೈ ಹಿಂದ್. ಈಗ ಸಭೆಯ ಅಧ್ಯಕ್ಷತೆ